ಕಲ್ಲಡ್ಕ ಪ್ರಭಾಕರ್ ಭಟ್ ಇದೊಂದು ಬಹಳ ದೊಡ್ಡ ಹೆಸರು, ವಿವಾದದಲ್ಲಿದೆ, ಚರ್ಚೆಯಲ್ಲಿದೆ. ಒಂದು ಅವರ ಕಡೆ ಬಂಧನವಾಗಬೇಕಿತ್ತು, ಅವರಿಗೆ ಕೋರ್ಟಿನಲ್ಲಿ ಜಾಮೀನು ಸಿಗಬಾರ್ದಿತ್ತು ಅಥವಾ ನಿರೀಕ್ಷಣಾ ಜಾಮೀನು ಸಿಗಬಾರ್ದಿತ್ತು, ಇಂಥ ವಿಷಯಗಳು ಇದ್ದಾವೆ. ಇದರ ಮಧ್ಯದಲ್ಲಿ ಇಂಥದ್ದೊಂದು ಇಡೀ ಸ್ತ್ರೀ ಕುಲಕ್ಕೆ ಅವಮಾನವಾಗುವ ರೀತಿಯಲ್ಲಿ ಕಲ್ಲಡ್ಕ ಭಟ್ಟರು ಮಾತಾಡಿದ್ದಾರೆ. ಅದನ್ನು ವಿರೋಧಿಸಬೇಕು, ಇದನ್ನು ಸಮಾಜಕ್ಕೆ ಜಾಗೃತಿ ಮೂಡಿಸಬೇಕು ಎಂಬ ದಿಸೆಯಲ್ಲಿ ಒಂದಿಷ್ಟು ಪ್ರತಿಭಟನೆಗಳು, ಹೋರಾಟಗಳು, ಧರಣಿಗಳು ನಡೀತಾ ಇದ್ದಾವೆ. ಸೊ ಅದನ್ನು ಕೂಡ ಹತ್ತಿಕ್ಕುವ ಪ್ರಯತ್ನಗಳು ಈ ಸರ್ಕಾರದಿಂದ ಆಗ್ತಾ ಇದೆಯಾ ಅಂಥದ್ದೊಂದು ಸಂದೇಶ ಸಾರುವ ಒಂದು ವರದಿ ನಮಗೆ ಬರ್ತಾ ಇದೆ. ಉಳ್ಳಾಳದಲ್ಲಿ ಕೃಷ್ಣಪ್ಪ ಸಾಲ್ಯಾನ್ ಇವರು ಹೋರಾಟವನ್ನು ಸಂಘಟಿಸಿದರು. ಅವರ ಜೊತೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರೇನೂ ಇರಲಿಲ್ಲ, ಆದರೆ ಇದ್ದಷ್ಟು ಜನರು ಘೋಷಣೆಗಳನ್ನು ಕೂಡಿದರು ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು. ಆದರೆ ಈಗ ಯಾರು ಹೋರಾಟವನ್ನು ಮಾಡಿದ್ರೋ ಅವರ ಮೇಲೆ ಸೋಮೋಟೋ ಕೇಸನ್ನು ಹಾಕಲಾಗಿದೆ. ಯಾಕಂದರೆ ಒಂದು ವೇಳೆ ಕೃಷ್ಣಪ್ಪ ಸಾಲ್ಯಾನರು ಅಂಥ ದೊಡ್ಡ ಅಪರಾಧ ಏನು ಮಾಡಿದರು ಅನ್ನೋ ಪ್ರಶ್ನೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗ್ತಾ ಇದೆ. ಕೇವಲ ಇದೊಂದು ಮಾತ್ರವಲ್ಲ, ಎಲ್ಲಿ ಬೆಂಗಳೂರಿನಲ್ಲೂ ಕೂಡ ಇಂಥ ಪ್ರತಿಭಟನೆ ಮಾಡುವುದಕ್ಕೆ ತಡೆಯೊಡ್ಡುವ ಪ್ರಯತ್ನಗಳು ಪೊಲೀಸರಿಂದ ಆಗ್ತಾ ಇತ್ತು. ಪೊಲೀಸರಿಂದ ಏನು ಪ್ರಯತ್ನ ಆಗ್ತಾ ಇದೆ, ಇದನ್ನು ಸರ್ಕಾರದ ಪ್ರಯತ್ನ ಅಂತ ಹೇಳಲಾಗ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಕೃಷ್ಣಪ್ಪ ಸಾಲ್ಯಾನ್ ಅಂದರೆ ಕಾಮ್ರೇಡ್ ಕಮ್ಯುನಿಸ್ಟರಾಗಿರೋದ್ರಿಂದ ಅವರ ಹಿರಿಯ ನಾಯಕ ಸುನಿಲ್ ಕುಮಾರ್ ಬಜಾಲರು ನಮ್ಮ ಸಂಪರ್ಕದಿದ್ದಾರೆ. ಸೊ ಈ ಪ್ರಕರಣವನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಮತ್ತು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಂತ ಕೇಳಲಿಕ್ಕೆ ಬಯಸಿದ್ದೇವೆ. ಸುನಿಲ್ ಕುಮಾರ್ ಬಜಾಲರವರೇ, ಹೇಳಿ, ನಿಮ್ಮ ಅಭಿಪ್ರಾಯವೇನು ಈ ವಿಷಯದಲ್ಲಿ? ನೋಡಿ, ಕಲ್ಲಡ್ಕ ಪ್ರಭಾಕರ್ ಭಟ್ ಇವತ್ತು ಮಹಿಳಾ ಸಮುದಾಯಕ್ಕೆ ಚ್ಯುತಿಯನ್ನು ಉಂಟು ಮಾಡಿರ್ತಕ್ಕಂಥ ಒಂದು ಅಸಂಬದ್ಧ ಅಶ್ಲೀಲ ಮಾತುಗಳನ್ನು ಆಡಿರ್ತಕ್ಕಂಥದ್ದು. ಇದರ ವಿರುದ್ಧ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರಿ ದೊಡ್ಡ ರೀತಿಯಾದಂಥ ಪ್ರತಿಭಟನೆಗಳು ಆಗ್ತಾ ಇದೆ. ಅದೇ ರೀತಿ ಈ ಒಂದು ಘಟನೆ, ಅವರ ಹೇಳಿಕೆಯನ್ನು ಖಂಡಿಸಿ ಉಳ್ಳಾಲದ ತೊಕ್ಕೋಟು ಭಾಗದಲ್ಲಿ ನಾವು ಪ್ರತಿಭಟನೆಯನ್ನು DYFI ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆ ಪ್ರತಿಭಟನೆ ನಡೆಯಬಾರ್ದಂತೇಳಿ ಅಲ್ಲಿನ ಪೊಲೀಸರು ಭಾರಿ ದೊಡ್ಡ ರೀತಿಯಾದಂಥ ಒತ್ತಡವನ್ನು ಹಾಕ್ತಾರೆ, ನೀವು ಮಾಡಬೇಡಿ ಅಂತೇಳಿ. ಅಂದರೆ ಇಷ್ಟು ದೊಡ್ಡ ರೀತಿ ಯಾರು ನಿಜವಾಗಿ ಸ್ವಯಂ ಪ್ರೇರಿತ ಒಂದು ಕೇಸನ್ನು ಸುಮೋಟೋ ಪ್ರಕರಣ ದಾಖಲಿಸಬೇಕಿತ್ತು, ಕಲ್ಲಡ್ಕ ಪ್ರಭಾಕರ್ ಭಟ್ರ ವಿರುದ್ಧ ಪೊಲೀಸರು ಮಾಡಬೇಕಿತ್ತು. ಅದನ್ನು ಅವರು ಮಾಡಲಿಲ್ಲ. ಅವರ ವಿರುದ್ಧ ನಾವು ಕೇಸನ್ನು ದಾಖಲಿಸಿ ಅಂತೇಳಿ ಪ್ರತಿಭಟನೆ ಮಾಡಿದ್ದಕ್ಕೆ ನಮ್ಮ ಮೇಲೇ ಇವತ್ತು ಕೇಸನ್ನು ಹಾಕಿರ್ತಕ್ಕಂಥದ್ದು ಇದು ಇವತ್ತು ಆಗ್ತಾ ಇದೆ. ನಿಜವಾಗಿ ಕೂಡ ಇದು ತೀರಾ ಖಂಡನೀಯವಾಗಿರ್ತಕ್ಕಂಥದ್ದು. ಪೊಲೀಸರು ಇವತ್ತು ಏನು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಪರ್ಮಿಷನ್ನೇ ತಗೊಳ್ಳಿಲ್ಲ, ಅದಕ್ಕೋಸ್ಕರ ನಾವು ಕೇಸನ್ನು ಹಾಕಿದ್ದೇವೆ ಅಂತೇಳಿ. ನಾವು ಪರ್ಮಿಷನ್ ತಗೊಳ್ಳಿಕ್ಕೆ ನಮ್ಮ DYFI ನಾಯಕರು ಅಲ್ಲಿ ಹೋಗಿದ್ದಾರೆ. ಅವರು ಭಾರಿ ಒಂದು ರೀತಿ ಪ್ರತಿಭಟನೆ ಮಾಡಲೇಬಾರ್ದಂಥ ರೀತಿಯಲ್ಲಿ ಒತ್ತಡವನ್ನು ಹಾಕಿದ್ದಾರೆ. ಆದರೂ ನಾವು ಆ ಹೋರಾಟವನ್ನು ಮಾಡಿದ್ದೇವೆ. ಅಂದರೆ ಇಂಥ ಒಂದು ಸಂದರ್ಭ ಯಾವ ರೀತಿ ಇವತ್ತು ಪ್ರತಿಭಟನೆಯನ್ನು ಹತ್ತಿಕ್ಕತಕ್ಕಂಥ ಕೆಲಸಗಳು ಆಗ್ತಾ ಇದೆ. ಮತ್ತು ಇವತ್ತು ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ರಾಜ್ಯದಲ್ಲಿ ಸರ್ಕಾರ ಯಾವುದಿದೆ ಅಂತೇಳಿ. ಯಾಕಂದರೆ ಇಡೀ BJP ಈ ರಾಜ್ಯದಲ್ಲಿ ಎಷ್ಟೊಂದು ಅನ್ಯಾಯಗಳನ್ನು ಮಾಡ್ತಾ ಇದೆ. ಅದರ ವಿರುದ್ಧನೂ ಕೂಡ DYFI ಕಮ್ಯುನಿಸ್ಟ್ ಪಾರ್ಟಿ ಬಾರಿ ದೊಡ್ಡ ರೀತಿಯಾದ ಹೋರಾಟ ಮಾಡ್ತಕ್ಕ ಸಂದರ್ಭದಲ್ಲಿ ಇವತ್ತು ಒಂದು ನ್ಯಾಯ ಪ್ರಕಾರವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ಹೋದಾಗ ಪೊಲೀಸರು ಈ ರೀತಿ ಮಾಡ್ತಾರೆ ಅಂತ, ಇದು ಏನು, ಇದು ಪೊಲೀಸ್ ರಾಜ್ಯವೇ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಓಕೆ ಸುನಿಲ್ ಕುಮಾರ್, ನಿಮ್ಮ ಮಾತಾಡ್ತೇನೆ. ನಮ್ಮ ಜೊತೆಯಲ್ಲಿ ಉಳ್ಳಾಳದಿಂದ ಫಾರೂಕ್ ಉಳ್ಳಾಳ್ರವರಿದ್ದಾರೆ. ಇವರು ಹಿರಿಯ ಕಾಂಗ್ರೆಸ್ ನಾಯಕರು, ಅಲ್ಲಿಯ ಕಾಂಗ್ರೆಸ್ಸಿನ ಎಲ್ಲ ವಿಷಯವನ್ನು ನೋಡ್ಕೊಳ್ತಾ ಇರುವವರು ಮತ್ತು ಅಲ್ಲಿ ಕೌನ್ಸಿಲರ್ ಕೂಡ ಆಗಿದ್ದವರು. ಸೊ ಫಾರೂಕ್ ರವರೇ, ಈ ಬೆಳವಣಿಗೆ ಬಗ್ಗೆ ನೀವೇನು ಅಭಿಪ್ರಾಯ ಕೊಡ್ತೀರಿ? ಅಲ್ಲ, ಈಗ ಸುನಿಲ್ ಕುಮಾರ್ ಅವರು ಇಲ್ಲಿ ಏನನ್ನ ವಿವರಿಸಿದ್ದಾರೆ. ಆ ಪ್ರತಿಭಟನೆ ನ್ಯಾಯೋಚಿತ ಅಂತ ಹೇಳಲಿಕ್ಕೆ ನಾನು ಮೊದಲಾಗಿ ಬಯಸ್ತೇನೆ. ಒಂದು. ಎರಡನೇದು, ಅದಕ್ಕೆ ಪರ್ಮಿಷನ್ ಅಥವಾ ಅದಕ್ಕೆ ಅನುಮತಿಯನ್ನು ಪೊಲೀಸ್ ಇಲಾಖೆ ನೀಡಬೇಕಾಗ್ತದೆ. ಒಂದು ವೇಳೆ ಇವರು ಅವರನ್ನು ಸಂಪರ್ಕಿಸಿದ್ದಾರೆ, ಅವರು ಕೊಡಲಿಲ್ಲ ಅಂತ ಹೇಳೋದು ಅದು ಇನ್ನೊಂದು ವಿಷಯ. ಆದರೆ ಪ್ರತಿಭಟನೆಯನ್ನು ಹತ್ತಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಪ್ರತಿಭಟನೆ ನಡೆದಿದೆ, ಪ್ರತಿಭಟನೆ ಮಾಡಿದವರ ಮೇಲೆ ಇವತ್ತು ಕೇಸು ದಾಖಲಾಗಿದೆ ಅಂತ ಸುನಿಲ್ ಕುಮಾರ್ ಬಜಾಲ್ರವರು ಹೇಳ್ತಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರವರು ಏನು ಅವಹೇಳನಕಾರಿ ಮಾತುಗಳನ್ನು, ಮನುಷ್ಯ ಸಮಾಜ ಒಪ್ಪದ ಒಂದು ಮಾತನ್ನು, ಒಂದು ವಿಶ್ಲೇಷಣೆಯನ್ನು ಅವರು ಮಾಡಿದ್ದಾರೆ. ಖಂಡಿತಕ್ಕೆ ಅದು ಅವರು ಕ್ಷಮಾರ್ಹರೇ ಅಲ್ಲ. ಆದರೆ ಇಲ್ಲಿ ಪ್ರತಿಭಟನೆ ನಡೆಸಿದ್ದನ್ನು ಆ ಕಾರಣಕ್ಕಾಗಿ ನಾನು ನ್ಯಾಯೋಚಿತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ನಮ್ಮ ಪಕ್ಷ ಕೂಡ ನೀವು ನ್ಯಾಯೋಚಿತ ಅಂತ ಹೇಳ್ತೀರಿ, ಅದೇ ಅವರ ಹೇಳುವ ಪ್ರಶ್ನೆ, ಎರಡೇ ಪ್ರಶ್ನೆ ಅವರು ಎತ್ತಾ ಇದ್ರು. ಯಾರನ್ನ ನೀವು ಬಂಧಿಸಬೇಕಾಗಿತ್ತು, ಯಾರ ವಿರುದ್ಧ ನೀವು ಸೋಮೋಟೋ ಕೇಸನ್ನು ದಾಖಲಿಸಬೇಕಾಗಿತ್ತು, ಅದು ಮಾಡದೆ ಕೇವಲ ಒಂದಿಷ್ಟು ಜನರು ಪ್ರತಿಭಟನೆ ತಮ್ಮ ಪ್ರತಿರೋಧವನ್ನು ತೋರಿಸಿದ್ದಕ್ಕೆ ಮಾತ್ರಕ್ಕೆ ನೀವು ಅವರನ್ನು ಸೋಮೋಟೋ ಹಾಕ್ತೀರಿ. ಇದು ಇಲ್ಲಿ ಯಾರ ಸರ್ಕಾರ ಇದೆ, ಯಾರ ಆಡಳಿತ ಇದೆ ಸರಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು. ಸರಿ, ಏನಾಗಿದೆ ಗೊತ್ತಾ,
ಈ ಲಾ ಆ್ಯಂಡ್ ಆರ್ಡರನ್ನು ಮೇಂಟೈನ್ ಮಾಡೋದು ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆಗೆ ಇಲ್ಲಿ ಕಮಿಷನರ್ ಇದ್ದಾರೆ, ಪೊಲೀಸ್ ಕಮಿಷನರ್ ಇದ್ದಾರೆ. ಸರ್ಕಾರದ ದೃಷ್ಟಿಯಲ್ಲಿ ಹೋಮ್ ಮಿನಿಸ್ಟರ್ ಇರ್ಬೋದು, ಅದೆಲ್ಲ ಆ ಮೇಲ್ಮಟ್ಟದ ವಿಷಯ. ಆದರೆ ಇಲ್ಲಿ ಸ್ಥಳೀಯವಾಗಿ ಏನಾಗಿದೆ ಅನ್ನೋದನ್ನು ಸರ್ಕಾರಕ್ಕೆ ಆಮೇಲೆ ಆರೋಪ ಹೊರಿಸಲಿಕ್ಕೆ ಆಗೋದಿಲ್ಲ. ದೂರಿದ್ದರೆ ಅದನ್ನು ಕಾನೂನಾತ್ಮಕವಾಗಿ ನ್ಯಾಯಾಲಯದಲ್ಲೂ ಅಥವಾ ಸರ್ಕಾರದ ಅಂಗಣದಲ್ಲಿ ಅದನ್ನು ಪ್ರಶ್ನಿಸಿಕೊಳ್ಳುವ ಎಲ್ಲ ಹಕ್ಕು ಸುನಿಲ್ ಕುಮಾರ್ ಬಜ್ಜರ್ ಅವರ ಆ ತಂಡಕ್ಕಿದೆ. DYFI ಬಗ್ಗೆ ನನಗೆ ಅಭಿಮಾನ ಇದೆ. ಬಹಳಷ್ಟು ಜನಪರವಾದ ಕೆಲಸಗಳನ್ನು ಮಾಡಿದಂತಹ, ಹೋರಾಟವನ್ನು ನಡೆಸಿದಂಥ ಒಂದು ಸಂಘಟನೆ. ನಾನು ಕೂಡ ಹಲವು ಬಾರಿ ಆ ಸಂಘಟನೆಯೊಂದಿಗೆ ಕೈ ಜೋಡಿಸಿದ್ದೇನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಎನಿಸ್ತದೆ. ಅವರ ಮೇಲೆ ಕೇಸಾದದ್ದು ನಾನು ಅದನ್ನು ದುರಾದೃಷ್ಟ ಅಂತ ಹೇಳ್ತೇನೆ. ಈ ಬಗ್ಗೆ ಸರಿಪಡಿಸಿಕೊಳ್ಳುವುದಕ್ಕೆ ಇನ್ನೂ ದಾರಿ ಇದೆ. ಒಂದು ಕಡೆ ಓಕೆ ಫಾರೂಕ್ ಅವರೇ, ಒಂದು ಕಡೆ ನೀವು ಅದನ್ನ ಕೇಸ್ ಆಗಿದ್ದು ದುರಾದೃಷ್ಟ ಅಂತ ಹೇಳ್ತೀರಿ, ಮತ್ತೊಂದು ಕಡೆ ಹೇಳ್ತಾ ಇದ್ದೀರಿ ಕೇಸ್ ಮಾಡಬಾರ್ದಿತ್ತು ಅಂತಲೂ ಕೂಡ ಹೇಳ್ತೀರಿ. ಮತ್ತೊಂದು ಕಡೆ ಅವರು ಅದನ್ನು ಈ ಕೇಸ್ ಆಗಿದ್ದರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಿ, ಅದನ್ನು ಹಿರಿಯ ಅಧಿಕಾರಿಗಳಲ್ಲಿ ಪ್ರಶ್ನಿಸಿ ಅಂತ ಹೇಳ್ತೀರಿ. ಅಂದರೆ ನಮ್ಮ ಪ್ರಯತ್ನ ಏನು, ನಮ್ಮ ಅಂದರೆ ಆಡಳಿತದಲ್ಲಿದ್ದರೆ ನಮ್ಮ ಪ್ರಯತ್ನ ಏನು ಅಂತ ನೀವು ಹೇಳ್ತಾ ಇಲ್ಲ. ಸೊ ಈ ನಿಮ್ಮ ಅಭಿಪ್ರಾಯ ಕೇಳಲಿಕ್ಕೆ ಬಯಸ್ತೇನೆ ಫಾರೂಕ್ ಅವರೇ. ಸುನಿಲ್ ಅವರೇ, ನೀವೇನು ಬಯಸ್ತೀರಿ ಈ ವಿಷಯದಲ್ಲಿ? ಈ ಇಡೀ ಘಟನೆ ಅವರೇನು ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲಿಸ್ತಾರಲ್ಲ, ಏನು ಉಳ್ಳಾಲದಲ್ಲಾಗಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಕಾನೂನು ಸುವ್ಯವಸ್ಥೆಗೆ ತೊಡಕಾಗಿದೆಯಾ? ಇಲ್ಲಿ ಏನು ಸಮಸ್ಯೆ ಆಗಿದೆಯಾ? ಶಾಂತಿ ಭಂಗವಾಗಿದೆಯಾ? ಏನೂ ಇಲ್ಲ. ಭಾರಿ ಒಂದು ರೀತಿಯ ಉತ್ತಮ ವಾತಾವರಣ ಇದೆ. ಇಲ್ಲೇನು 144 ಸೆಕ್ಷನ್ ಹಾಕಿಲ್ಲ, ಕರ್ಫ್ಯೂ ಜಾರಿ ಆಗಿಲ್ಲ, ಏನೂ ಇಲ್ಲ. ಇಂಥ ಸಂದರ್ಭದಲ್ಲಿ ಏನು ನಾವು ಈ ಘಟನೆಗೆ ಕೂಡಲೇ ತುರ್ತು ಸ್ಪಂದನ ಮಾಡಬೇಕಂತೇಳಿ ಅಲ್ಲಿನ DYFI ಸಂಘಟನೆ ಪ್ರತಿಭಟನೆ ಮಾಡುವಾಗ ಆ ಒಂದು 15-20 ಜನ ಅಲ್ಲಿ ಇದ್ದಿರ್ತಕ್ಕಂಥದ್ದು, ಅದು ಕೂಡ ಶಾಂತಿಯುತವಾಗಿ ಒಂದು ಅರ್ಧ ಗಂಟೆಯ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಆದರೆ ಇವರು ದಾಖಲಿಸತಕ್ಕಂಥ ಇವ್ರ ಕೇಸ್ನಲ್ಲಿ ಏನೆಲ್ಲ ಅಸಂಬದ್ಧ ಮಾತುಗಳನ್ನು ಹೇಳಿದ್ದಾರೆ, ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಿದೆ, ಬೊಬ್ಬೆ ಹಾಕಿದ್ದಾರೆ, ಬಸ್ಗಳನ್ನು ನಿಲ್ಲಿಸಿದ್ದಾರೆ, ಯಾರಲ್ಲಿ ಇದ್ದಿರ್ತಕ್ಕಂಥದ್ದು ಇವರು ಕೇಸ್ ಹಾಕ್ತಕ್ಕಂಥ 17 ಜನರ ಮೇಲೆ ಕೇಸ್ ಹಾಕಿದ್ದಾರಲ್ಲ, ಒಬ್ಬೊಬ್ಬರನ್ನು ತೆಗೆದು ನೋಡಿ. 70-75 ವರ್ಷದ ಪ್ರಾಯದ ನಮ್ಮ ಕಮ್ಯುನಿಸ್ಟ್ ಪಕ್ಷದ ಹಿರಿಯ ಮುಖಂಡರು ಕೃಷ್ಣಪ್ಪ ಸಾಲ್ಯಾನ್, ಅದೇ ರೀತಿ ನಮ್ಮ ಪಕ್ಷದ ಕಾರ್ಯದರ್ಶಿ ಜಯಂತ್ ನಾಯಕ್, ಅಲ್ಲಿನ DYFIನ ಮುಖಂಡರು, ಇವರೆಲ್ಲರ ಮೇಲೆ ಕೇಸ್ಗಳನ್ನು ಹಾಕಿದ್ದಾರೆ, ಮಹಿಳೆಯರ ಮೇಲೆ ಕೇಸ್ಗಳನ್ನು ಹಾಕಿದ್ದಾರೆ. ಎಲ್ಲಿ ಅಂದರೆ ಎಷ್ಟು ಸುಳ್ಳನ್ನು ಹೇಳ್ತಾ ಇದ್ದಾರೆ, ಇಡೀ ಇದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಅಂದರೆ ಇಡೀ ಘಟನೆಯನ್ನು ನಾವಿಲ್ಲಿ ಕೇಳಲಿಕ್ಕೆ ಹೊರಟಿರುವಂಥದ್ದು, ನೀವು ಪ್ರಭಾಕರ್ ಭಟ್ರ ನೀವು ಏನು ಮಾಡಿದಿರಿ? ಇದು ಒಂದಲ್ಲ, 1000 ಸರ್ತಿ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಇವತ್ತು ಕೋಮು ಗಲಭೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆದರೆ ಅದೇ ರೀತಿ ಇವತ್ತು 100 ಯುವಕರು ಇವತ್ತು ಬಲಿಯಾಗಿದ್ದಾದರೆ ಪ್ರಭಾಕರ್ ಭಟ್ನ ಕೋಮು ಪ್ರಚೋದಕ ಭಾಷಣದಿಂದ ಇವರು ಯಾರೂ ಕೂಡ ಇವತ್ತು ಮುಂದೆ ಬರೋದಿಲ್ಲ. ಇವರ ಭಾಷಣದಿಂದ ಪ್ರೋಕ್ ಆಗ್ತಿರ್ತಕ್ಕಂಥ ಯುವಕರು ಎಷ್ಟೋ ಕಡೆಗಳಲ್ಲಿ ಗಲಭೆಗಳನ್ನು ಎಬ್ಬಿಸಿರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಇದು ಅಂದ್ರೆ ಮುಂದಕ್ಕೆ ಇಷ್ಟು ದೊಡ್ಡ ರೀತಿಯಾದ ಸುನಿಲ್ ಕುಮಾರ್ ಒಂದು ಪ್ರಶ್ನೆ ಇದೆ. ಇಲ್ಲ ಒಂದು ಪ್ರಶ್ನೆ, ಈಗ ಫರೂಕ್ ಉಳ್ಳಾ ಅವರು ಎತ್ತಿದ ಒಂದು ಪ್ರಶ್ನೆ ನಿಮ್ಮ ಎದುರುಗಡೆ ಇಡ್ಲಿಕ್ಕೆ ಬಯಸ್ತಾ ಇರೋದು ನಾನು. ನಿಮಗೆ ಸಮಸ್ಯೆ ಆಗಿದೆ ಅಂತಾದರೆ ನೀವ್ಯಾಕೆ ಅದನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸುವ ಪ್ರಯತ್ನ ಮಾಡೋದಿಲ್ಲ? ಖಂಡಿತಕ್ಕೂ ನಾವು ಇದರ ವಿರುದ್ಧ ಯಾಕೆ ಇಲ್ಲಿ ಕೇಳಿ, ನಾವು ಇದರ ವಿರುದ್ಧ ಖಂಡಿತಕ್ಕೂ ದೊಡ್ಡ ರೀತಿಯಾದಂಥ ಒಂದು ಹೋರಾಟ ನಾವು ಖಂಡಿತ ಮಾಡೇ ಮಾಡ್ತೀವಿ. ಯಾಕಂದ್ರೆ ನಾವು ಈ ಇಡೀ ಸಮಾಜದ ಒಳಗಡೆ ಕೋಮುವಾದಿ ಶಕ್ತಿಗಳು ಯಾವೆಲ್ಲ ಅನ್ಯಾಯಗಳನ್ನ ಮಾಡ್ತಾ ಇದ್ದಾರೆ ವಿರುದ್ಧ ಈ ರಾಜ್ಯದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡಿಗೆ ಸಾಧ್ಯತೆ ರಾಜ್ಯದಲ್ಲಿ ಜಾತ್ಯತೀತ ಸರ್ಕಾರ ಬಂದಿದೆ. ಇಂಥ ಸಂದರ್ಭದ ಒಳಗಡೆನೂ ಕೂಡ ಈ ಸರ್ಕಾರ ನಿಜವಾಗಿ ಯಾರ ಪರವಾಗಿ ನಿಲ್ಬೇಕಾಗಿತ್ತು? ಯಾರ ಪರವಾಗಿ? ನಾವು ಇಲ್ಲಿ ಯಾವತ್ತೂ ಕೂಡ ಇಲ್ಲಿ ಪೊಲೀಸ್ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಬಿಡೋದಿಲ್ಲ. ಇವತ್ತು ಇಲ್ಲಿ ಕಮಿಷನರ್ ಎಂಥ ದೊಡ್ಡ ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟು ದೊಡ್ಡ ಅನ್ಯಾಯಗಳು, ಅನಿಷ್ಟ ಕಾರ್ಯಗಳು ಇವತ್ತು ನಡೀತಾ ಇದೆ. ಇದನ್ನು ಮಟ್ಟ ಹಾಕಲಿಕ್ಕೆ ಇವರಿಂದ ಆಗಿದೆ. ಇವತ್ತು ಮಂಗಳೂರಿನಲ್ಲಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೋ ಮಾಫಿಯಾಗಳು ಇವತ್ತು ತಲೆ ಎತ್ತಿದೆ. ಅದರ ವಿರುದ್ಧ ಇವತ್ತು ಸೊರೆ ಎಬ್ಬಿಸಲಿಕ್ಕೆ ಇವತ್ತು ಈ ಪೊಲೀಸ್ ಇಲಾಖೆ ಆಗ್ತಾ ಇಲ್ಲ. ಇವತ್ತು ಏನು ಒಂದು ಸುನಿಲ್ ಕುಮಾರ್ ಅವರೇ, ಓಕೆ ಸುನಿಲ್ ಕುಮಾರ್, ನೀವು ಹೇಳ್ತಾ ಇರೋದು ಅವರಿಗೆ ಮನವಿ ಸಲ್ಲಿಸಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರೋದು ನೀವು. ಅದಕ್ಕೆ ಸಂಘಟನೆ ಹೋರಾಟ ಯಾಕೆ ಬೇಕು? ಇದಕ್ಕೂ ಒಂದು ಹೋರಾಟ ಬೇಕಾ? ಖಂಡಿತಕ್ಕೂ ಹೋರಾಟ ಬೇಕಾ. ಯಾಕಂದ್ರೆ ಇವತ್ತು ಇವರು ಏನು ಎತ್ತಿಡ್ತಕ್ಕಂಥ ಪ್ರಶ್ನೆ ಏನು, ಎಷ್ಟೊಂದು ಅಸಂಬದ್ಧವಾದ ಅಶ್ಲೀಲ ಮಾತುಗಳನ್ನ ಇವತ್ತು ಮುಸ್ಲಿಂ ಮಹಿಳೆಯರಂತ ನೋಡಿ, ಮಹಿಳೆಯರಂತ ಹೇಳುವಾಗ ಅಲ್ಲಿ ಮುಸ್ಲಿಂ ಮಹಿಳೆಯರು, ಓಕೆ ಅದರ ಬಗ್ಗೆ ಹೋರಾಟ ಬೇರೆ ಅಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಹೋರಾಟ ಸರಿ, ಆದರೆ ನಿಮ್ಮ ವಿರುದ್ಧ ಏನು ಕೇಸ್ ಹಾಕಿದ್ದಾರೆ ಅದೇ ಕೇಸು ದೊಡ್ಡ ವಿಷಯ ಮಾಡಬೇಕು. ಅದನ್ನ ಕಮಿಷನರ್ ಹತ್ರನೋ ಅಥವಾ ಹಿರಿಯ ಅಧಿಕಾರಿಗಳ ಹತ್ರ ಹೋಗಿ ಮನವಿ ಮಾಡಿದ್ರೆ ಆ ಸೋಮೋಟೋ ಕೇಸ್ ಹಾಕಿದ್ದಾರೆ, ಅದನ್ನ ವಿಡ್ರಾ ಮಾಡಬಹುದು, ಅವಕ್ಕೆ ಅವಕಾಶ ಇದೆ ಅಂತ ಫರೂಕ್ ಉಳ್ಳಾ ಅವರು ಹೇಳ್ತಾ ಇದ್ದಾರೆ. ಸಣ್ಣ ವಿಚಾರ ಅಂತ ನೀವು ದಯವಿಟ್ಟು ತಿಳ್ಕೋಬೇಡಿ, ಇದು ಸಣ್ಣ ವಿಚಾರ ಅಲ್ಲ. ಯಾಕಂದ್ರೆ ಇದರ ಹಿಂದೆ
ನೋಡಿ, ನಾವು ಹಿಂದಿನಿಂದಲೂ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ, ಈ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪೂರ್ಣ ಕಂಟ್ರೋಲ್ ಇರೋದು ಸಂಘ ಪರಿವಾರದಲ್ಲಿ. ಅಂದರೆ ಇದನ್ನು ಸಣ್ಣ ವಿಚಾರ ಅಲ್ಲ ಇದು. ಯಾಕಂತ ಹೇಳಿದ್ರೆ ಇಡೀ ಈ ಒಂದು ಘಟನೆ ಇವತ್ತಿಗೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಖಂಡಿತಕ್ಕೂ ನಾವು ಇದನ್ನು ದೊಡ್ಡ ಒಂದು ಇಶ್ಯೂ ಮಾಡ್ತೇವೆ. ರಾಜ್ಯಾದ್ಯಂತ ಇದನ್ನು ಹೋರಾಟ ನಾವು ಖಂಡಿತ ಮಾಡ್ತೇವೆ. ಇದನ್ನು ಹೋಗಿ ನಾವು ಕಮಿಷನರ್ ಜೊತೆ ಮಾತಾಡಿಕೊಂಡು ನಮ್ಮ ಕೇಸನ್ನು ವಾಪಸ್ ಪಡೆಯಿರಿ ಅಂತ ಕೇಳುವಂತ ಅಂಗಲಾಚತಕ್ಕಂಥ ಪ್ರಶ್ನೆ ಇಲ್ಲ. ಇದು ಇದರ ಹಿಂದೆ ಬಾರಿ ದೊಡ್ಡ ರೀತಿಯ ಅಡಗಿದೆ. ಸುನೀಲ್ ಕುಮಾರ್ ನಿಮ್ಮ ಹತ್ರ ಬರ್ತೇನೆ. ಫಾರೂಕ್ ಉಳ್ಳಾಲ್ರವರೇ, ನೀವೊಂದು ಪ್ರಸ್ತಾಪವನ್ನು ಸುನೀಲ್ ಕುಮಾರ್ ಅವರ ಎದುರುಗಡೆ ಇಟ್ಟಿದ್ದೀರಿ, ಅದು ಸಾರ್ವಜನಿಕವಾಗಿ. ಅಂದರೆ ಇದನ್ನು ಮನವಿ ಮಾಡಿಕೊಂಡ್ರೆ ಸರಿಯಾಗಬಹುದು ಅಥವಾ ನ್ಯಾಯಾಲಯಕ್ಕೆ ಹೋದರೆ ಸರಿಯಾಗಬಹುದು ಅಂತ. ಬಟ್ ಅದಕ್ಕೆ ಅವರು ಒಪ್ಪಲು ಸಿದ್ಧರಿಲ್ಲ. ಮತ್ತು ಅವರ ಪ್ರಶ್ನೆ ಹೇಳ್ತಾ ಇರೋದು, ಇಲ್ಲಿ ಆಡಳಿತ ಇರೋದು ಯಾರ್ದು? ಇದು ನಮ್ಮ ಪ್ರಶ್ನೆ ಕೂಡ ಸಹಜವಾಗಿರುವಂಥದ್ದು. ಇಲ್ಲಿ ಆಡಳಿತ ಇರೋದು ಯಾವುದು? ಯಾಕೆಂದರೆ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಯಾರು ಮಾಡಬೇಕಾಗಿತ್ತು, ಯಾರು ಮಾಡ್ತಾ ಇದ್ದಾರೆ? ಪೊಲೀಸರ ಕಂಟ್ರೋಲ್ ಯಾರ ಕೈಯಲ್ಲಿದೆ? ಇದಕ್ಕೇನು ಉತ್ತರ ಸಿಗ್ಬೋದಾ ಫಾರೂಕ್ ಅವರೇ? ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯನ್ನು ತನ್ನ ಮೂಗಿನ ನೇರಕ್ಕೆ ಕುಣಿಸಿದ ಇತಿಹಾಸವೇ ಇಲ್ಲ. ಪೊಲೀಸ್ ಇಲಾಖೆ ಸ್ವತಂತ್ರವಾಗಿ ಕಾರ್ಯಾಚರಿಸಬೇಕೆಂಬುದು, ಅದು ಕೂಡ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಮತ್ತು ನ್ಯಾಯೋಚಿತವಾಗಿ ಜನರೊಂದಿಗೆ ಸ್ಪಂದಿಸುವ ಕೆಲಸವನ್ನು ಅವರು ಮಾಡಬೇಕಿತ್ತು. ಅದವರ ಕರ್ತವ್ಯವೂ ಕೂಡ. ಅಲ್ಲಿ ಅವರು ತಪ್ಪಿದರೆ ಅದನ್ನು ಅವರ ಮೇಲಾಧಿಕಾರಿಗಳಿಗೆ ತಲುಪಿಸಿ ನ್ಯಾಯ ಪಡ್ಕೊಳ್ಳುವ ಒಂದು ದಾರಿ ಇದೆ. ಇನ್ನೊಂದು ದಾರಿ, ಮತ್ತೆ ಸುನೀಲ್ ಕುಮಾರ್ ಅವರು ಬೊಟ್ಟು ಮಾಡ್ತಾ ಇದ್ದಾರೆ, ಸರ್ಕಾರ ಯಾರ್ದು ಅಂತ. ನೀವು ಕೂಡ ಕೇಳಿದ್ದೀರಿ. ಖಂಡಿತ ಸರ್ಕಾರ ಕಾಂಗ್ರೆಸ್ ಇದ್ದು, ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳ ಮುಂದೆ ಅಥವಾ ಗೃಹ ಸಚಿವರ ಬಳಿಗೆ ಅಥವಾ ನಮ್ಮ ಜಿಲ್ಲೆಯ ಶಾಸಕರುಗಳ ಬಳಿಗೆ, ಆಡಳಿತ ಪಕ್ಷ ಶಾಸಕರುಗಳ ಬಳಿಗೆ ಈ ಒಂದು ಸಂದರ್ಭವನ್ನು, ಈ ಒಂದು ಏನು ನಡೆದಿದೆಯಾ, ಸುಮಾಟೋ ಕೇಸ್ ಹೇಗೆ ನಡೆದಿದೆಯೋ ಆ ಕಾರಣವನ್ನು ನಾವು ಹೇಳಿಕೊಂಡು ಇದರ ಬಗ್ಗೆ ಕ್ರಮ ತೆಗೆಯಲಿಕ್ಕೆ ಅವರನ್ನು ಒತ್ತಾಯಿಸುವ ಕೆಲಸವನ್ನು ಸುನೀಲ್ ಕುಮಾರ್ ಬಜಲ್ ಮತ್ತು ಅವರ DYFI ಅಥವಾ ಅವರ ಕಮ್ಯುನಿಸ್ಟ್ ಪಕ್ಷ ಮಾಡಬೇಕಾಗಿದೆ. ನನಗೆ ನೋವಿದೆ. ಹಿರಿಯರಾದ ಕೃಷ್ಣಪ್ಪ ಸಾಲಿಯರ ಮೇಲೆ ಕೇಸ್ ಆಗಿರೋದು ಮತ್ತು ಇನ್ನೊಂದು ಕಮ್ಯುನಿಸ್ಟ್ ಮತ್ತು DYFI ಜನಪರವಾಗಿ ಕೆಲಸ ಮಾಡುತ್ತದೆ. ಇಂತಹ ಹಲವು ಹೋರಾಟಗಳಲ್ಲಿ ಸುನೀಲ್ ಕುಮಾರ್ ನಾವು ಸಾಮಾಜಿಕ ಕಳಕಳಿಯ ಕೆಲಸವನ್ನು ಮಾಡ್ತಾ ಇರುವಾಗ ಸರ್ಕಾರದ ಅಧೀನದಲ್ಲಿರುವ ಪೊಲೀಸರು ನಮ್ಮ ವಿರುದ್ಧ ಕೇಸ್ ಹಾಕ್ತಾರೆ. ಸೊ ಆವಾಗ ಇದನ್ನು ಸರಿಪಡಿಸುವ ಕೆಲಸ ಸರ್ಕಾರದ್ದು, ಆಡಳಿತಗಾರರದು, ನಮ್ಮದಲ್ಲ. ಈ ಪ್ರಶ್ನೆಯನ್ನ ಸುನೀಲ್ ಕುಮಾರ್ ನಿಮ್ಮ ಎದುರುಗಡೆ ಇಡ್ತಾರೆ. ಇವತ್ತು ಅವರು ನಿರಂತರವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷಪೂರಿತ ಭಾಷಣಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಆ ಅಲ್ಪಸಂಖ್ಯಾತ ಸಮುದಾಯ ಆವತ್ತಿಂದ ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಂಬಿಕೊಂಡು ಬಂದಿದೆ. ಈ ರೀತಿ ಅಸಂಬದ್ಧ ಹೇಳಿಕೆ ಕೊಡುವಾಗ ಕಾಂಗ್ರೆಸ್ ಪಕ್ಷ ಒಂದಾದರೂ ಹೇಳಿಕೆಯನ್ನು ಕೊಟ್ಟಿದೆಯಾ? ಅಂದರೆ ಈ ಅಲ್ಪಸಂಖ್ಯಾತ ಸಮುದಾಯ ಇನ್ನು ಯಾರನ್ನು ನಂಬಬೇಕು? ಈ ಸರ್ಕಾರ ಅವರ ಅಂಥ ಘಟನೆಗಳ ವಿರುದ್ಧ ಏನಾದರೂ ಅಥವಾ ಈ ಕಾಂಗ್ರೆಸ್ ಪಕ್ಷ ಏನಾದರೂ ಮಾತಾಡಿದೆಯಾ? ಇವರು ಇಷ್ಟು ಹೋರಾಟ ಸುನೀಲ್ ಕುಮಾರ್ ಬಜಲ್ ಅವರೇ, ನೀವು ನೋಡಿದ್ದೀರಿ, ಕಾಂಗ್ರೆಸ್ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ MLC ಆಗಿರುವಂತಹ ಹರೀಶ್ ಕುಮಾರ್ ಅವರು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಹಿರಿಯ ನಾಯಕರನ್ನು ಜೊತೆಗೂಡಿಕೊಂಡು ಅವರು ಕರೆದ ಪತ್ರಿಕಾಗೋಷ್ಠಿ, ಅದರಲ್ಲಿ ಆ ಪತ್ರಿಕಾಗೋಷ್ಠಿಯಲ್ಲಿ ಸಾಮಾನ್ಯ ಪ್ರಶ್ನೆ ಹೇಳ್ತಾ ಇರೋದು, ಕಲ್ಲಡ್ಕ ಪ್ರಭಾಕರ್ ಭಟ್ನನ್ನ ಬಂಧಿಸಲಿಕ್ಕೆ ಒಂದು ನೆನಪು ಆಗಲ್ಲ ಅಂತ ಹೇಳಿ ನೀವು ಅಲ್ಲಿ ಹೈಕೋರ್ಟ್ಗೆ ನೀವು ಹೇಳಿದಿರಲ್ಲ, ಭರವಸೆ ಕೊಟ್ಟಿದಿರಲ್ಲ, ನಾವು ಬಂಧಿಸಲ್ಲ ಅಂತ ಹೇಳಿ. ನೀವು ಬಂಧಿಸಲ್ಲ ಅಂತ ನೀವು ಆ ಪ್ರಶ್ನೆಯನ್ನು ಸಪರೇಟ್ ಆಗಿ ನಾವು ಹಿರಿಯ ಅಧಿಕಾರಿಗಳು, ಹಿರಿಯ ಕಾಂಗ್ರೆಸ್ ನಾಯಕರೊಂದಿಗೆ ಮಾತಾಡಲಿಕ್ಕಿದ್ದೇವೆ. ಬಟ್ ನಮ್ಮ ವಿಷಯ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಖಂಡಿಸಿ ನೀವು ಮಾತಾಡೋದಾದ್ರೆ ಮಾಡಿದ್ದೀರಾ, ಪತ್ರಿಕಾಗೋಷ್ಠಿ ಬದಿಗಿಡಿ, ನೀವು ಹೋರಾಟವನ್ನ ಮಾಡಿದ್ದೀರಾ. ಅಲ್ಪಸಂಖ್ಯಾತರ ಪರವಾಗಿ ಧೈರ್ಯ ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಹೋರಾಟ ಮಾಡಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಈ ದ್ವೇಷಪೂರಿತ ಭಾಷಣದ ವಿರುದ್ಧ. ನೀವು ಯಾಕೆ ಮಾತಾಡಲ್ಲ? ಇದನ್ನು ನಾವು ಕೇಳ್ತಾ ಇದ್ದೇವೆ. ಯಾಕಂದ್ರೆ ಹೇಳಿ ಪ್ರತಿಕ್ರಿಯೆ ಕೊಡಿ. ಈಗ ಅವ್ರು ಹೇಳ್ತಾ ಇದ್ದಾರೆ ಪ್ರತಿಭಟನೆ ನಾವು ಮಾಡಬೇಕು ಅಂತ. ಆಡಳಿತ ಪಕ್ಷದವರು ಪ್ರತಿಭಟನೆ ಮಾಡುವುದು ಬಹುಶಃ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಇಲ್ಲ. ಪ್ರತಿಭಟನೆಯನ್ನು ನಾವು ಆಡಳಿತ ಪಕ್ಷವಾಗಿ ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ನಮ್ಮ ಆಡಳಿತ ಪಕ್ಷದ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್ ಅವರು ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ
ಕಲ್ಲಡ್ಕ ಪ್ರಭಾಕರ್ ಭಟ್ ಏನು ಹೇಳಿದ್ದಾರಾ ಅದನ್ನೆಲ್ಲವನ್ನು ಖಂಡಿಸಿಕೊಂಡು ಅವರ ಮೇಲೆ ಪೊಲೀಸ್ ಕ್ರಮ ತೆಗೆಯಲಿಕ್ಕೆ ಒತ್ತಾಯ ಮಾಡಿದ್ದಾರೆ. ಪೊಲೀಸರು ಕೂಡ ಬಂಧಿಸಲ್ಲ ಅಂತ ನೀವು ಹೇಳಿದಿರಲ್ಲ, ನೀವೇನ್ ಮಾಡ್ತೀರಿ ಹಾಗಾದ್ರೆ? ಕಲ್ಲಡ್ಕ ಪ್ರಭಾಕರ್ ಭಟ್ ಮೈ ಮುಟ್ಲಿಕ್ಕೆ ನಿಮಗೆ ಆ ರೀತಿಯ ಧೈರ್ಯ ಇಲ್ವಾ ನಿಮಗೆ? ಅವರನ್ನು ಬಂಧಿಸಲಿಕ್ಕೆ ನಿಮಗೆ ನಿಮ್ಮಿಂದ ಆಗೋದಿಲ್ವಾ? ಒಂದು ವಿಷಯ ಇದೆ, ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ, ಬಾಹುಬಲ ಪ್ರದರ್ಶಿಸುವ ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷ. ಜನರ ಅಭಿಮತವನ್ನು ಪ್ರದರ್ಶಿಸುವಂತಹ ನೀವ್ಯಾಕೆ ಮಾತಾಡಲ್ಲ? ಯಾರು ಮಾತಾಡ್ಲಿಲ್ಲ, ಎಲ್ಲರೂ ಮಾತಾಡಿದ್ದಾರೆ. ಓಕೆ, ಕಲ್ಲಡ್ಕ ಪ್ರಭಾಕರನ್ನ ಬಂಧಿಸಿದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡುತ್ತದೆ ಅಥವಾ ಅದು ಸಮಾಜದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಸೃಷ್ಟಿಸ್ತದೆ, ಈ ಅಂದ್ರೆ ಒಂದು ಅಭಿಪ್ರಾಯದಿಂದ ಸರ್ಕಾರ ಅವರನ್ನು ಬಂಧಿಸದೇ ಇರಬಹುದು. ಆದ್ರೆ ನಮ್ಮ ಪ್ರಶ್ನೆ ಇರೋದು ಯಾಕೆ ಹೋರಾಟಕ್ಕೂ ಅನುವು ಮಾಡಿಕೊಡ್ತಾ ಇಲ್ಲ? ಅಂದ್ರೆ ಸಮಾಜಕ್ಕೆ ವಿಷಯವನ್ನು ತಿಳಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕಟ್ಟಬೇಕಿತ್ತು, ಮುರಿಬೇಕಿತ್ತು ಇವರನ್ನ. ಓಕೆ ಸುನಿಲ್ ಕುಮಾರ್, ನಾವು ಒಪ್ಕೊಳ್ಳೋಣ ಸರ್ಕಾರದ ಈ ನೀತಿಯನ್ನು ನಾವು ಒಂದು ಹಂತಕ್ಕೆ ನಾವು ಒಪ್ಕೊಳ್ಳೋಣ. ಯಾಕೆ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಕೂಡ ನಡೀತಾ ಇದೆ? ಪ್ರಭಾಕರ್ ಭಟ್ರ ಭಾಷಣ ಇದು ಒಂದು ಸರ್ತಿ ಅಲ್ಲ, 1000 ಸರ್ತಿ ಈ ಜಿಲ್ಲೆ ಒಳಗಡೆ ಮಾಡಿದ್ದಾರೆ ಕಳೆದ 30-40 ವರ್ಷಗಳಿಂದ. ಈ ಜಿಲ್ಲೆಯ ಸುನಿಲ್ ಕುಮಾರ್ ಅವರೇ, ನಿಮ್ಮ ಮಾತಿಗೆ ನಾನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. 100 ಅಲ್ಲ 1000 ಹೋರಾಟಗಳನ್ನು ಮಾಡಿ ಯಶಸ್ವಿಯಾದ ಒಂದು ಸಂಘಟನೆ DYFI ಮತ್ತು ಕಮ್ಯುನಿಸ್ಟ್ ಪಕ್ಷದ ಅದರ ಅಂಗ ಸಂಘಟನೆಗಳು. ನೀವ್ಯಾಕೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ವಿರುದ್ಧವಾಗಿ ಒಂದು ಅಭಿಯಾನ ಮಾಡಬಾರದು? ನೀವ್ಯಾಕೆ ಇಷ್ಟವರೆಗೆ ಬಾಯಿ ಮುಚ್ಚಿಕೊಂಡಿದ್ದೀರಿ? ನಾವು ಮಾಡ್ಕೊಂಡೇ ಬಂದಿದ್ದೀವಿ. ಈ ಜಿಲ್ಲೆಯಲ್ಲಿ ಸಂಘ ಪರಿವಾರದ ಕೋಮು ಶಕ್ತಿಗಳ ವಿರುದ್ಧ ಒಂದು ಬಾರಿ ದೊಡ್ಡ ರೀತಿಯ ಹೋರಾಟ ಮಾಡಿದ ಚರಿತ್ರೆ ಇರುವುದು ಕಮ್ಯುನಿಸ್ಟ್ ಪಕ್ಷಕ್ಕೆ ಮತ್ತು DYFIಗೆನೆ. ನಾವು ಹೋರಾಟ ನಿತ್ಯ ನಿರಂತರ ಮಾಡ್ಕೊಂಡು ಬರ್ತಾ ಇದ್ದೇವೆ, ಇನ್ನೂ ಕೂಡ ಮಾಡ್ತೇವೆ. ಬಟ್ ಅದು ಸತ್ಯ ಆಗಿರ್ಬೋದು, ಆದ್ರೆ ಕಲ್ಲಡ್ಕ ಪ್ರಭಾಕರ್ ನನ್ನ ಪ್ರಶ್ನೆ ಇರೋದು ನಿಮ್ಮ ಹೋರಾಟದ ಬಗ್ಗೆ ಅಲ್ಲ, ಮತ್ತೆ ಇಲ್ಲಿ ಪೊಲೀಸರ ನಿಯಂತ್ರಣ ಯಾರ ಕೈಯಲ್ಲಿದೆ ಅನ್ನೋದು ಮಾತ್ರ. ಪೊಲೀಸರ ನಿಯಂತ್ರಣ ಯಾರ ಕೈಯಲ್ಲಿದೆ ಅನ್ನೋದು ಗಣೇಶ್ ಕಾರ್ಣಿಕರು ಪೊಲೀಸ್ ಮೇಲಾಧಿಕಾರಿಗಳ ಕೈಯಲ್ಲಿದೆ, ಆಮೇಲೆ ಗೃಹ ಇಲಾಖೆ ಕೈಯಲ್ಲಿ ಅಂದ್ರೆ ಗೃಹ ಸಚಿವರ ಕೈಯಲ್ಲಿದೆ. ಖಂಡಿತವಾಗಿ ಅವರಿಗೆ ಈ ನೋವನ್ನು ನಾವು ಈಗಾಗಲೇ ಗೃಹ ಸಚಿವರ ಕೈಯಲ್ಲಿದ್ರೆ ಯಾಕೆ ಹೋರಾಟವನ್ನ ನಿಯಂತ್ರಿಸಲಾಗ್ತಾ ಇದೆ? ಇದರ ಉದ್ದೇಶ ಏನು? ಅಲ್ಲ, ಈ ಘಟನೆಯನ್ನ ಅವರಿಗೆ ಹೇಳಿಕೊಂಡು ನ್ಯಾಯವನ್ನು ಖಂಡಿತ ಸುನಿಲ್ ಕುಮಾರ್ ಅವರಿಗೆ ಪಡೆದುಕೊಳ್ಳಬಹುದು, ಅಥವಾ ನ್ಯಾಯಾಲಯದಲ್ಲಿ ಈ ಬಗ್ಗೆ ದಾವೆ ಹೂಡಿ ಅಲ್ಲಿ ಕೂಡ ನ್ಯಾಯವನ್ನು ಪಡೆಯಬಹುದು. ಒಂದು ಕಂಟ್ರೋಲ್ ಇಲ್ವಾ ಸರ್ಕಾರಕ್ಕೆ? ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ಸುವ್ಯವಸ್ಥೆಯನ್ನು ನಾಶ ಮಾಡ್ತಕ್ಕಂಥವ್ರು ಈ ರೀತಿ ಭಾಷಣ ಮಾಡ್ಕೊಂಡೇ ಹೋಗ್ತಾರ. ಅವರ ವಿರುದ್ಧ ಸರ್ಕಾರಕ್ಕೆ ಏನು ನಿಯಂತ್ರಣ ಇಲ್ವಾ? ಯಾರು ಮಾಡಬೇಕಿತ್ತು? ಸರ್ಕಾರ ಮಾಡಬೇಕಾದ ಕೆಲಸ ಅಲ್ವಾ ಇದು? ಓಕೆ ಒಂದಿಷ್ಟು ಸಮಯ ಅವರ ಅಭಿಪ್ರಾಯ ಸ್ಪಷ್ಟನೆ ಬೇಕಾಗಿದೆ. ಮಾತನಾಡುವುದನ್ನು ನಿಲ್ಲಿಸೋದಿಲ್ಲ. ಫಾರೂಕ್ ಹೇಳಿ. ನಾವು ಕೆಲವು ಸಮಯದ ಹಿಂದೆ ಒಂದು 10-15 ವರ್ಷದ ಹಿಂದೆ ಹೋದರೆ ಗಣೇಶ್ ಕಾರ್ಣಿಕರು ಒಂದು ಸ್ಟಿಂಗ್ ಆಪರೇಷನಲ್ಲಿ ಹೇಳಿದ್ರು, ಇಲ್ಲಿರುವ ಪೊಲೀಸರಲ್ಲಿ 60% ಪ್ರಮಾಣದಲ್ಲಿ ನಮ್ಮವರು ತುಂಬಿ ಆಗಿದೆ, ಇನ್ನು ಯಾವ ಸರ್ಕಾರ ಬಂದರೂ ಕೂಡ ನಮಗೆ ಹೆದರುವ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿ ಅದನ್ನು ಎಲ್ಲರೂ ಕಂಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ಸೊ ಅಂತಹ ಪರಿಸ್ಥಿತಿ ಈಗಲೂ ಇದೆಯಾ? ಅದು ಹೇಳಿದ್ದು ಸತ್ಯವೋ? ಇದು ಈ ಕೇಸುಗಳು ಹಾಕುವುದು ಅಥವಾ ಪೊಲೀಸರು ಅಂದರೆ ಅನುಮತಿ ಪಡೆಯಲಿಕ್ಕೆ ಹೋದಾಗಲೂ ಅನುಮತಿ ಕೊಡದೇ ಇರುವುದು ಮತ್ತು ಪ್ರತಿಭಟನೆ ಮಾಡಿದ್ದಕ್ಕಾಗಿ ಅವರನ್ನು ಬಂಧಿಸುವುದು ಅಥವಾ ಅವರ ಮೇಲೆ ಕೇಸ್ ಹಾಕುವುದು, ಈ ಪ್ರಕ್ರಿಯೆ ನೋಡಿದಾಗ ಅದು ಹಾಗೇ ಇದೆ ಅನ್ನಿಸ್ತಾ ಇದೆ. ಇದನ್ನು ನೀವು ಒಪ್ಕೊಳ್ತೀರಾ ಆಡಳಿತದಲ್ಲಿದ್ದು? ಈಗ ಇವರು ನಮ್ಮ ಕ್ಯಾಪ್ಟನ್ ಅವರು ಏನು ಹೇಳಿದಾರ, ಗಣೇಶ್ ಕಾರ್ಣಿಕ್ ಅವರು ಏನು ಹೇಳಿದಾರ, ಅದು ಅಂಕಿಅಂಶ ಪ್ರಕಾರವೋ ಅಥವಾ ಅಧಿಕೃತ ತನಿಖೆಯ ಮುಖಾಂತರವೋ ಆಯೋಗವೋ ಅದು ಅಲ್ಲ. ಅವರು ವೈಯಕ್ತಿಕವಾಗಿ ಆ ಮಾತನ್ನು ಹೇಳಿರ್ಬೋದು, ಅದು ದೃಢಪಟ್ಟಿಲ್ಲ, ಅದು ಭಾವನೆ ಆಗಿರ್ಬೋದು, ಕೆಲವೊಮ್ಮೆ ಸತ್ಯವೂ ಆಗಿರ್ಬೋದು. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತಹ ಘಟನೆಗಳು ಖಂಡಿತವಾಗಿ ನಡೆಯುವುದಿಲ್ಲ. ಅಪ್ಪಿತಪ್ಪಿ ನಡೆದರೆ ಅದರ ಮೇಲೆ ಕ್ರಮ ತೆಗಿತಾರೆ ಎಂಬುದನ್ನು ಈ ಒಂದು 8-9 ತಿಂಗಳ ಸಿದ್ದರಾಮಯ್ಯರವರ ಸರ್ಕಾರ ನಮಗೆ ತೋರಿಸಿಕೊಟ್ಟಿದೆ. ಹಲವು ಜಿಲ್ಲೆಗಳಲ್ಲಿ ಅಂತಹ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದನ್ನು ನಾವು ಕಂಡಿದ್ದೇವೆ. ಆದ್ದರಿಂದ ಈ ಬಗ್ಗೆ ಕೂಡ ಎಲ್ಲಿ ತಪ್ಪಾಗಿದೆ ಆ ತಪ್ಪನ್ನು ಮನವರಿಕೆ ಮಾಡಿಕೊಟ್ರೆ ಖಂಡಿತವಾಗಿಯೂ ಸುನಿಲ್ ಕುಮಾರ್ ಮತ್ತು ತಂಡಕ್ಕೆ ಮನವರಿಕೆ ಮಾಡಿಕೊಡಬೇಕಾ ಅಥವಾ ನಿಮಗೆ ಮನವರಿಕೆ ಆಗಬೇಕಾ? ಇದು ಪ್ರಶ್ನೆ ಇರೋದು. ಅಲ್ಲ, ನಮ್ಮ ವತಿಯಿಂದ ಖಂಡಿತವಾಗಿಯೂ ನಮ್ಮ ನಾಯಕರಿಗೆ ಇದನ್ನು ತಲುಪಿಸಿದ್ದೇವೆ, ಮುಂದೆಯೂ ಕೂಡ ಒತ್ತಡ ಹಾಕ್ತೇವೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ.
ಓಕೆ, ನಮಗೆ ಒಂದಷ್ಟು ವಿಷಯ ನಿಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸಬೇಕಿತ್ತು. ಸುನೀಲ್ ಕುಮಾರ್ ಮತ್ತು ಫಾರೂಕ್ ಇಬ್ಬರು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಎದುರುಗಡೆ ಇಟ್ಟಿದ್ದೀರಿ. ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.